ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಾನ್ ಬೇಬಿ ಫುಡ್ಸ್. ಇವತ್ತು ಮಕ್ಕಳು ಸರಿಯಾಗಿ ಮೋಷನ್ ಮಾಡ್ತಾ ಇಲ್ಲ, ಹಾಗೆ ಮೋಷನ್ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾರೆ ಅಂತ ಕೆಲವರು ಕಾಮೆಂಟ್ ಮಾಡಿ ಕೇಳಿದ್ರಿ. ಏನಾದರೂ ಹೋಮ್ ರೆಮಿಡಿ ಇದ್ದರೆ ತಿಳಿಸ್ಕೊಡಿ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಮೊದಲು ಹುಟ್ಟಿದ ಮಗುವಿಂದ ಹಿಡಿದು 6 ತಿಂಗಳ ಮಗು ಆಗೋವರೆಗೂ ನೀವು ಯಾವುದೇ ಸಾಲಿಡ್ಸು ಸ್ಟಾರ್ಟ್ ಮಾಡಿಲ್ಲ, ಬರೀ ಬ್ರೆಸ್ಟ್ ಮಿಲ್ಕೆ ಕೊಡ್ತಾ ಇದ್ದೀರಾ ಅನ್ನೋ ಹಾಗಿದ್ರೆ ನಾರ್ಮಲ್ ಆಗಿ ಮಕ್ಕಳು ಒಂದು ವಾರ ಆದರೂ ಮೋಷನ್ ಹೋಗಲ್ಲ. ಅದು ನಾರ್ಮಲ್ಲೇ, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಹುಟ್ಟಿದ ಮಗುವಿಂದ ಹಿಡಿದು 3 ತಿಂಗಳವರೆಗೂ ಮಗುಗೆ ಯಾವುದೇ ರೀತಿ ಹೋಮ್ ರೆಮಿಡೀಸ್ನ ನೀವು ಕೊಡೋ ಹಾಗಿಲ್ಲ. ಅದೇ ನೀವು 4 ತಿಂಗಳಿಂದ 6 ತಿಂಗಳ ಒಳಗಡೆ ಇರುವಂಥ ಮಕ್ಕಳಿಗೆ ಇದೇ ರೀತಿ ಪ್ರಾಬ್ಲಮ್ಸ್ ಆದಾಗ, ಅಂದರೆ 10 ದಿನ ಆದ್ರೂ ಮೋಷನ್ ಹೋಗಿಲ್ಲ, ಮಗು ತುಂಬ ಕಷ್ಟಪಡ್ತಾ ಇದೆ, ಹೊಟ್ಟೆ ಉಬ್ಬಿರೋ ಥರ ಆಗಿದೆ ಅನ್ನೋ ಹಾಗಿದ್ರೆ ಮಾತ್ರ 1 ಟೇಬಲ್ ಸ್ಪೂನ್ ಗ್ರೇಪ್ ವಾಟರ್ನ 1 ಟೇಬಲ್ ಸ್ಪೂನ್ ಬಿಸಿ ನೀರು ಜೊತೆಲಿ ಮಿಕ್ಸ್ ಮಾಡಿಬಿಟ್ಟು ಬೆಳಗ್ಗೆ ಬರೀ ಹೊಟ್ಟೆಯಲ್ಲಿ ಅಥವಾ ನೈಟು ಮಲಗಿಸೋದಕ್ಕೆ ಮುಂಚೆ ಪಾಪುಗೆ ಕೊಡ್ಬೋದು. ಇದರಿಂದ ಮೋಷನ್ ಪಾಸ್ ಮಾಡೋದಕ್ಕೆ ಮಗುಗೆ ತುಂಬಾ ಸಹಾಯ ಆಗುತ್ತೆ. ಗ್ರೇಪ್ ವಾಟರ್ ಆಯುರ್ವೇದಿಕ್ ಆಗಿರೋದ್ರಿಂದ ತುಂಬ ಜನ ಡಾಕ್ಟರ್ಸು ಗ್ರೇಪ್ ವಾಟರ್ನ ಪಾಪುಗೆ ಸಜೆಸ್ಟ್ ಮಾಡೋದಿಲ್ಲ. ಗ್ರೇಪ್ ವಾಟರ್ಗೆ ಬದಲಾಗಿ ಈ ಕೋಲೆಕಾಯಿ ಡ್ರಾಪ್ಸ್ನ ಕೊಡ್ತಾ ಇದ್ದಾರೆ. ಅದನ್ನು ಬೇಕಿದ್ರೂ ನೀವು ಯೂಸ್ ಮಾಡ್ಬೋದು. ಆದರೆ ನಾನು ನಮ್ಮ ಪಾಪುಗೆ ಯೂಸ್ ಮಾಡಿದ್ದು ಗ್ರೇಪ್ ವಾಟರೇ. ಅಪ್ ಟು 3 ಇಯರ್ಸ್ವರೆಗೂ ನಾನು ಅದನ್ನು ಕಂಟಿನ್ಯೂ ಮಾಡಿದ್ದೀನಿ. ಅಂದರೆ ರೆಗ್ಯುಲರ್ ಆಗಿ ಕೊಡ್ತಾ ಇದ್ದಿಲ್ಲ, 2 ಡೇಸ್ ಒನ್ಸು ಅಥವಾ ವೀಕ್ಲಿ ಟ್ವೈಸು ಈ ರೀತಿ ಕೊಡ್ತಾ ಇದ್ದೆ. ಮಗುಗೆ ಯಾವುದೇ ರೀತಿ ಜೀರ್ಣ ಸಮಸ್ಯೆ ಆಗಿರ್ಬೋದು, ಮೋಷನ್ ಸಮಸ್ಯೆ ಆಗಿರ್ಬೋದು ಆಗಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಜೊತೆಲಿ ಶೇರ್ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ನೀವು ಪ್ರತಿದಿನ ಪಾಪುಗೆ 1 ಬಾಳೆಹಣ್ಣನ್ನು ಕೊಡಬೇಕು. ಯಾವುದೇ ಟೈಮಲ್ಲಿ ಕೊಡ್ಬೋದು. ಪಾಪು 2-3 ದಿನ ಆಯಿತು ಮೋಷನ್ ಮಾಡಿಲ್ಲ ಅನ್ನೋ ಹಾಗಿದ್ರೆ ನೀವು ಬರೀ ಹೊಟ್ಟೆಯಲ್ಲಿ ಬೇಕಿದ್ರೂ ಕೊಡ್ಬೋದು. ಆದರೆ ಪ್ರತಿದಿನ 1 ಏಲಕ್ಕಿ ಬಾಳೆಹಣ್ಣ ಕೊಡೋದ್ರಿಂದ ಮಗು ಈಸಿಯಾಗಿ ಮೋಷನ್ ಮಾಡುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಹಾಗೆ ನಾನಿಲ್ಲಿ ತೋರಿಸ್ತಾ ಇರೋದು ಏಲಕ್ಕಿ ಬಾಳೆಹಣ್ಣಲ್ಲ, ನನಗೆ ಏಲಕ್ಕಿ ಬಾಳೆಹಣ್ಣು ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಈ ಬಾಳೆಹಣ್ಣನ್ನು ತೋರಿಸ್ತಾ ಇದ್ದೀನಿ. ನೀವು ಯೂಸ್ ಮಾಡೋ ಹಾಗಿದ್ರೆ ಏಲಕ್ಕಿ ಬಾಳೆಹಣ್ಣ ಯೂಸ್ ಮಾಡಿ. ಹಾಗೆ ಕೆಲವರು ಕೇಳ್ತಾ ಇರ್ತೀರ ಯಾವ ಬಾಳೆಹಣ್ಣು ಪಾಪುಗೆ ಒಳ್ಳೆಯದು ಅಂತ. ಮಗು ವೆಯ್ಟ್ ಗೇನ್ ಮಾಡಬೇಕು ಅನ್ನೋ ಹಾಗಿದ್ರೆ ಪಚ್ಚ ಬಾಳೆಹಣ್ಣ ಕೊಡ್ಬೋದು. ಮಗು ಮೋಷನ್ ಪ್ರಾಬ್ಲಮ್ ಇದೆ ಅನ್ನೋವಾಗ ಏಲಕ್ಕಿ ಬಾಳೆಹಣ್ಣ ಕೊಡಬೇಕು. ಹಾಗೆ ಪ್ರತಿದಿನ ಪಾಪುಗೆ ಈ ರೀತಿ ಮಲಗಿಸ್ಬಿಟ್ಟು ಟಮ್ಮಿ ಟೈಮ್ ಅನ್ನೋದನ್ನು ಕೊಡಬೇಕಾಗತ್ತೆ. ಪ್ರತಿದಿನ ಪಾಪು ಬೆಳಿಗ್ಗೆ ಎದ್ದಿದ ತಕ್ಷಣ ಈ ಟಮ್ಮಿ ಟೈಮ್ ಅನ್ನೋದನ್ನು ನೀವು ಪ್ರಾಕ್ಟೀಸ್ ಮಾಡಿಸ್ಬೇಕು. ಇದರಿಂದ ಮಗುಗೆ ಮೋಷನ್ ಸಮಸ್ಯೆ ಬರೋದಿಲ್ಲ. ಮಗು ತುಂಬ ಹೊತ್ತು ಈ ರೀತಿ ಮಲಗೋದಕ್ಕೆ ಖಂಡಿತ ಹಠ ಮಾಡುತ್ತೆ. ಕೆಲವೊಂದು ಗೊಂಬೆಗಳನ್ನು ಮಗುಗೆ ಕೊಟ್ಟು ನೀವು ಮಗು ಜೊತೆಲಿ ಕೂತ್ಕೊಂಡ್ರೆ ಖಂಡಿತ ಮಗು ಇರುತ್ತೆ. ಹಾಗೆ ಈ ರೀತಿ ಮಲಗಿಸ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಕೆಲವೊಂದು ಸಲ ಮಗು ಮೂಗು ನೆಲಕ್ಕೆ ತಾಗಿ ಉಸಿರು ಕಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನೀವು ಪಕ್ಕದಲ್ಲೇ ಕೂತ್ಕೊಂಡಿರಬೇಕು. ಹಾಗೆ ಒಂದಿನ ಬಿಟ್ಟು ಒಂದಿನ ಮಗುಗೆ ಸ್ನಾನ ಮಾಡಿಸೋದಕ್ಕೆ ಮುಂಚೆ ಆಯಿಲ್ ಮಸಾಜ್ ಮಾಡಲೇಬೇಕು. ಆಯಿಲ್ ಮಸಾಜ್ ಮಾಡೋದ್ರಿಂದ ಮಗುಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ, ಮೋಷನ್ ಪ್ರಾಬ್ಲಮ್ ಬರೋದಿಲ್ಲ. ಹಾಗೆಯೇ ಮಗು ಮೈಕೈ ನೋವೆಲ್ಲ ಹೋಗಿ ಚೆನ್ನಾಗಿ ನಿದ್ದೆ ಮಾಡೋದಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಸೊ ಮಿಸ್ ಮಾಡ್ದಿರ ನೀವು ಅಪ್ ಟು 6 ಮಂತ್ವರೆಗೂ ಪ್ರತಿದಿನ ಆಯಿಲ್ ಮಸಾಜ್ ಮಾಡ್ಬೋದು. 6 ತಿಂಗಳ ನಂತರ ಬೇಕಿದ್ರೆ ನೀವು ಒಂದಿನ ಬಿಟ್ಟು ಒಂದಿನ ಅಥವಾ ವಾರದಲ್ಲಿ 2 ದಿನ ಬೇಕಿದ್ರೂ ಆಯಿಲ್ ಮಸಾಜ್ನ ಮಾಡ್ಬೋದು. ಹಾಗೆ ಪರ್ಟಿಕ್ಯುಲರ್ ಆಗಿ ನೀವು ಸ್ಟಮಕ್ಗೆ ಮಸಾಜ್ ಮಾಡಬೇಕು. ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ವಾ. ಈ ರೀತಿ ನಿಧಾನಕ್ಕೆ ಯಾವುದಾದ್ರೂ ಒಂದು ಬೇಬಿ ಆಯಿಲ್ ಇರ್ಬೋದು ಅಥವಾ ಕೊಕೊನಟ್ ಆಯಿಲಿಂದ ಮಗು ಹೊಟ್ಟೆಯ ಭಾಗವನ್ನು ಚೆನ್ನಾಗಿ ಮಸಾಜ್ ಮಾಡಬೇಕು. ಈ ರೀತಿ ಮಸಾಜ್ ಮಾಡೋದ್ರಿಂದ ಮಗುಗೇನಾದರೂ ಗ್ಯಾಸ್ಟ್ರಿಕ್ ಆಗಿದ್ರೆ ಅಥವಾ ಮೋಷನ್ ಇನ್ನೂ ಪಾಸ್ ಮಾಡಿಲ್ಲ ಅನ್ನೋ ಹಾಗಿದ್ರೆ ಈ ರೀತಿ ಮಸಾಜ್ ಮಾಡಿ ಒಂದು ಅರ್ಧ ಗಂಟೆಗೆಲ್ಲ ಮಗು ಮೋಷನ್ ಪಾಸ್ ಮಾಡುತ್ತೆ. ಸೊ ಇದಿಷ್ಟು ಒಂದು 6ರಿಂದ 8 ತಿಂಗಳ ಒಳಗಡೆ ಇರುವಂಥ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ 8 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಒಂದು ಹೋಮ್ ರೆಮಿಡಿನ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಒಂದು 7-8 ಒಣ ದ್ರಾಕ್ಷಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಕಪ್ಪು ದ್ರಾಕ್ಷಿನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ನಾರ್ಮಲ್ ದ್ರಾಕ್ಷಿನೂ ತೊಗೊಳ್ಬೋದು. ಇದಕ್ಕೆ ಒಂದು ಸ್ವಲ್ಪ ಬಿಸಿನೀರನ್ನು ಹಾಕಿಬಿಟ್ಟು ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ನೋಡಿ, ಕರೆಕ್ಟಾಗಿ ಒಂದು 5 ನಿಮಿಷ ಆದಮೇಲೆ ದ್ರಾಕ್ಷಿ ಚೆನ್ನಾಗಿ ನೆಂದಿರುತ್ತೆ. ಇದನ್ನು ಒಂದು ಬ್ಲೆಂಡರ್ ಜಾರ್ಗೆ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಳ್ಬೇಕು. ಆ ನೀರಿನ ಸಮೇತ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ರುಬ್ಬಿಟ್ಟು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ.
ಈಗ ಈ ರಸನ ಒಂದೆರಡು ಟೇಬಲ್ ಸ್ಪೂನಷ್ಟು ಮಗುಗೆ ಕೊಡಬೇಕಾಗತ್ತೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎದ್ದಿದ ತಕ್ಷಣ ಕೊಡಬೇಕು. ಕಂಟಿನ್ಯೂಸ್ ಆಗಿ ನೀವು 3 ದಿನ ಕೊಟ್ಟರೆ ಮಕ್ಕಳಿಗೆ ಪ್ರಾಕ್ಟೀಸ್ ಆಗುತ್ತೆ. ಆದಮೇಲೆ ನೀವು ಕೊಡೋ ಅವಶ್ಯಕತೆಯೂ ಇರೋದಿಲ್ಲ. ಹಾಗೂ ಪಾಪು ಮೋಷನ್ ಮಾಡ್ತಾ ಇಲ್ಲ ಅನ್ನೋ ಹಾಗಿದ್ರೆ 1-2 ದಿನಕ್ಕೊಂದ್ಸಲ ಅಥವಾ 3 ದಿನಕ್ಕೊಂದ್ಸಲ ನೀವು ಇದನ್ನು ರಿಪೀಟ್ ಮಾಡ್ಬೋದು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸು ಆಗೋದಿಲ್ಲ. ಇದನ್ನು ಕೊಟ್ಟ ಒಂದು ಅರ್ಧ ಗಂಟೆ ಕಾಲು ಗಂಟೆಯಲ್ಲೇ ಖಂಡಿತವಾಗ್ಲೂ ಮಗು ಮೋಷನ್ ಪಾಸ್ ಮಾಡುತ್ತೆ. ಸೊ ಇದಿಷ್ಟು ನಾನು ನಮ್ಮ ಪಾಪುಗೆ ಟ್ರೈ ಮಾಡಿದಂಥ ಹೋಮ್ ರೆಮಿಡಿಗಳು ನಿಮ್ಮ ಜೊತೆಲಿ ನಾನು ಶೇರ್ ಮಾಡಿದ್ದೀನಿ. ಯೂಸ್ಫುಲ್ ಆಗಿದೆ ಅಂತಲೂ ಅಂದ್ಕೊಳ್ತೀನಿ. ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.